ಅಗ್ನಿದೇವನಿಂದ ಖಾಂಡವ ಪ್ರಸ್ಥದಲ್ಲಿ ಕೃಷ್ಣ ಅರ್ಜುನರಿಂದ ಸಂರಕ್ಷಿಸಲ್ಪಟ್ಟ ಮಯ ಬ್ರಹ್ಮನು ಪಾಂಡವರಿಗಾಗಿ ಭೂಲೋಕದಲ್ಲಿ ಯಾರೂ ಕಂಡರಿಯದ ಕೇಳರಿಯದ ಸಭಾಭವನವನ್ನು ತಯಾರಿಸಿದ್ದಾನೆ. ಮಯಬ್ರಹ್ಮ ವಜ್ರ ವೈಢೂರ್ಯ ಮರಕತ ಮಾಣಿಕ್ಯ ರತ್ನಗಳಿಂದ ಚಂದ್ರಕಲಾ ಫಲಕಗಳಿಂದ ಅದ್ಭುತಮಯ ಯಂತ್ರಗಳಿಂದ ಮಾಯಾ ಸರೋವರಗಳಿಂದ 16,000 ಅಡಿಗಳಷ್ಟು ಉದ್ದ 16,000 ಅಡಿಗಳಷ್ಟೇ ಅಗಲವಿರುವ ಸಭಾಮಂದಿರವದು. ತ್ರೇತಾಯುಗದ ಕೊನೆಯಲ್ಲಿ ವೃಷಪರ್ವನೆಂಬ ರಾಕ್ಷಸ ಚಕ್ರವರ್ತಿ ರತ್ನಭವನವನ್ನು ನಿರ್ಮಿಸಬೇಕೆಂದು ಅಶೇಷ ರತ್ನರಾಶಿಗಳನ್ನು ಶೇಖರಿಸಿಟ್ಟಿದ್ದ. ಹಿಮಾಲಯದ ಸಮೀಪದ ಬಿಂದು ಸರೋವರದಲ್ಲಿ ಆ ರತ್ನರಾಶಿಗಳು ಹಾಗೆಯೇ ಬಿದ್ದಿವೆ. ಆ ಅನಂತ ರತ್ನ ಸಂಪತ್ತನ್ನು ತಂದು 8,000 ದೈತ್ಯ ಶಿಲ್ಪಿಗಳಿಂದ 14 ವರ್ಷಗಳ ಕಾಲ ಶ್ರಮಿಸಿ ತಯಾರಿಸಿದನು ಮಯಬ್ರಹ್ಮ. ಮಹಾಬಲಾಢ್ಯರಾದ 30,000 ರಾಕ್ಷಸ ಕಿಂಕರರಿಂದ ಒಂದು ರಾತ್ರಿ ಸಮಯದಲ್ಲಿ ಎತ್ತಿಸಿಕೊಂಡು ತಂದು ಇಂದ್ರಪ್ರಸ್ಥದ ಉದ್ಯಾನವನದಲ್ಲಿ ಇಳಿಸಿದನು ಮಯಬ್ರಹ್ಮ. ಪಾಂಡವರು ಮಯಸಭೆಯ ಅತ್ಯದ್ಭುತ ಕಲಾವಿನ್ಯಾಸವನ್ನು ನೋಡಿ ಕಕ್ಕಾಬಿಕ್ಕಿಯಾಗಿ ಬಿಟ್ಟರು. ಇಡೀ ಸಭಾಭವನವೇ ಇಂದ್ರಜಾಲಮಯವಾಗಿದೆ. ಒಳಗೆ ಪ್ರವೇಶಿಸಿದ ನಂತರ ಹೊರಗೆ ಬರುವ ದಾರಿಯೇ ಗೊತ್ತಾಗುವುದಿಲ್ಲ. ಯಾವುದು ದ್ವಾರವೋ ಯಾವುದು ಗೋಡೆಯೋ ಗೊತ್ತಾಗುವುದೇ ಇಲ್ಲ. ಜಲಯಂತ್ರಗಳು, ಕೃತಕ ಸರೋವರಗಳು, ಸುಖಾಸನಗಳು, ಸಜೀವ ಮನುಷ್ಯರಂತೆಯೇ ಭ್ರಮೆಯನ್ನು ಹುಟ್ಟಿಸುವ ಶಿಲ್ಪಗಳು, ಬಣ್ಣ ಬಣ್ಣದ ಮಣಿದೀಪಗಳು. ಒಟ್ಟಾರೆ ಈ ಮಹಾಮಂದಿರವನ್ನು ಹೊಗಳಿ ಹೇಳಲಿಕ್ಕೆ ಒಂದು ಬಾಯಿ ಸಾಲದು. ಮಯಬ್ರಹ್ಮ ಭೀಮಸೇನನಿಗೆ ಕೌಮೋದಕಿ ಎಂಬ ವಜ್ರ ಸಮಾನವಾದ ಮಹಿಮಾನ್ವಿತ ಗದೆಯನ್ನು ಕೊಟ್ಟನು ಮತ್ತು ಅರ್ಜುನನಿಗೆ ದೇವದತ್ತವೆಂಬ ಶತ್ರು ಭಯಂಕರ ಯುದ್ಧ ಶಂಖವನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾನೆ. ಈ ಶಂಖಧ್ವನಿ ಅತೀ ಭಯಂಕರವಾಗಿದ್ದು 50 ಮೈಲಿಗಳ ದೂರಕ್ಕೆ ಕೇಳಿಸುತ್ತದೆ. ಮಯಬ್ರಹ್ಮನ ಅನನ್ಯ ಕಲೆಗೆ ಎಲ್ಲರೂ ಸಂತೈಸಿದರು. ಉಚಿತ ರೀತಿ ಸತ್ಕರಿಸಿದರು ಪಾಂಡವರು. ಸಂತಸದಿಂದ ಮಯನು ತನ್ನ ಕೆಲಸವನ್ನು ಮುಗಿಸಿ ಪಾತಾಳ ಲೋಕಕ್ಕೆ ಹೋದ. ಧರ್ಮರಾಯನ ಮಯಸಭೆಯ ಸುದ್ದಿ 3 ಲೋಕಗಳಿಗೂ ಹಬ್ಬಿದೆ. ಮುಕುಟದ ಮಯನ ಸಭೆಯನ್ನು ನೋಡಬೇಕೆಂದೇ ನಾರದ ಮಹರ್ಷಿಗಳು ಇಂದ್ರಪ್ರಸ್ಥಕ್ಕೆ ಬಂದರು. ಮಯನಿರ್ಮಿತ ಸಭೆಯನ್ನು ನೋಡಿ ಮಹದಾನಂದ ಭರಿತನಾದ ಇಂದ್ರ, ವರುಣ, ಯಮ, ಬ್ರಹ್ಮ ಮುಂತಾದವರ ಸಭೆಗಳಿಗೆ ಇದು ಸಮವಾಗಿದೆ ಎಂದು ಹೊಗಳಿದ ನಾರದ ಮಹರ್ಷಿ ಪಾಂಡವರ ಸತ್ಕಾರವನ್ನು ಸ್ವೀಕರಿಸಿದರು. ನಂತರ ಧರ್ಮರಾಯ, ನಾನಿಲ್ಲಿಗೆ ಬರುವಾಗ ನಿಮ್ಮ ತಂದೆ ಪಾಂಡುರಾಜನನ್ನು ನಾನು ಯಮಲೋಕದಲ್ಲಿ ಭೇಟಿಯಾಗಿದ್ದೆ ಎಂದು ಹೇಳಿದರು. ಇದು ಮುಂದುವರಿಯುತ್ತದೆ. ಇದು ಹಿಂದಿನ ಸಂಚಿಕೆಯದ್ದೇ ಇನ್ನೊಂದು ರೂಪವಾಗಿ ಕೊಟ್ಟಿದ್ದೇನೆ.